ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಯಾರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸೊ ಈ ಮೆಷಿನ್ನು ನಿಮಗೆ ಒಳ್ಳೆ ಅವಕಾಶ ಕೊಡ್ತಾ ಇದೆ. ಇನ್ವೆಸ್ಟ್ ಮಾಡಿ 2500, ಜಸ್ಟ್ 2500 ಪರ್ ಮಂತ್, ಅರ್ನ್ ಮಾಡಿ 50,000 ಪರ್ ಮಂತ್. ಸೊ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾದ್ರೆ ಇಷ್ಟೇ ಕೆಲಸ. ಆರಾಂಧ್ರ ಎಂಟರ್ಪ್ರೈಸಸ್ಸು ಈ ಮೆಷಿನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ಲೊಕೇಟ್ ಆಗಿದೆ? ಕೊಯಂಬತ್ತೂರಲ್ಲಿ ಲೊಕೇಟ್ ಆಗಿದೆ. ಸೊ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಮೆಷಿನ್ ನಿಮ್ಗೆ ಏನು ಮಾಡುತ್ತೆ, ದಿನಕ್ಕೆ 100 ಲೀಟರ್ಸ್ ಆಫ್ ಆಯಿಲು ಕಲೆಕ್ಟ್ ಆಗುತ್ತೆ ಈ ಮೆಷಿನಿಂದ, ಸಿಂಗಲ್ ಮೆಷಿನಿಂದ. ಇದು ಬಂದು ಸಿಂಗಲ್ ಫೇಸ್ ಕರೆಂಟಲ್ಲಿ ವರ್ಕ್ ಆಗುತ್ತೆ. ಮತ್ತು ಯಾರು ಬೇಕಾದರೂ ಕೂಡ ಈ ಮೆಷಿನ್ನ ಆಪ್ರೇಟ್ ಮಾಡ್ಬೋದು. ಯಾಕಂದರೆ ಇದು ತುಂಬ ಕಾಂಪ್ಯಾಕ್ಟ್ ಆಗಿದೆ, ಅಂದರೆ ಚಿಕ್ಕದಾಗಿದೆ ಈ ಮೆಷಿನ್. ಸೊ ಯಾರು ಬೇಕಾದ್ರೂ ಕೂಡ ಆಪ್ರೇಟ್ ಮಾಡ್ಬೋದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಈ ಮೆಷಿನ್ ಆಪ್ರೇಟ್ ಮಾಡಿ. ಸೊ ಫಸ್ಟು ಈ ಮೆಷಿನ್ನ ಆಪ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ಬಂದು ಕೊಬ್ಬರಿನ ಸಣ್ಣ ಸಣ್ಣ ಚೂರಾಗಿ ಕಟ್ ಮಾಡ್ಕೋತಾರೆ. ಇಲ್ಲಿ ಕಟ್ ಮಾಡಿರೋಂಥ ಕೊಬ್ಬರಿನ ಈ ಮೆಷಿನಲ್ಲಿ ಡಂಪ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಮೊದಲು ಕರೆಂಟ್ನ ಆನ್ ಮಾಡ್ಕೋತಾರೆ, ಮತ್ತು ಟೆಂಪರೇಚರ್ನ ಸೆಟ್ ಮಾಡಬೇಕು ಮೊದಲಾಗಿ. ಇವಾಗ 159 ಸೆಂಟಿಗ್ರೇಡಷ್ಟು ಟೆಂಪ್ರೇಚರ್ ಇದೆ. ನೆಕ್ಸ್ಟ್ ಇವಾಗ ಮೋಟ್ರ್ ಆನ್ ಮಾಡಿದ್ದಾರೆ. ಈಗೇನು ಕಟ್ ಮಾಡಿರೋ ಕೊಬ್ಬರಿ ಇದೆಯಲ್ಲ ಅದನ್ನು ಇಲ್ಲಿ ಡಂಪ್ ಮಾಡ್ತಾರೆ. ಇಲ್ಲಿಂದ ಡಂಪ್ ಮಾಡಿರೋಂಥ ಕೊಬ್ಬರಿ ಇದು ಎಕ್ಸ್ಟ್ರಾಕ್ಟ್ ಆಗಿ ಆಯಿಲಾಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಆಯಿಲ್ ಬರ್ತಿದೆ. ಸೊ ಇಲ್ಲಿ ಫಿಲ್ಟರ್ ಆಗಿ ಈ ವೆಜಲಲ್ಲಿ ಸ್ಟೋರ್ ಆಗುತ್ತೆ. ನಮಗೇನು ವೇಸ್ಟ್ ಇರುತ್ತಲ್ಲ, ಕೊಬ್ಬರಿ ವೇಸ್ಟು, ಆ ವೇಸ್ಟ್ ಎಲ್ಲ ಈ ಪಾಯಿಂಟಿಂದ ಹೊರಗಡೆ ಬರುತ್ತೆ. 20 kg per hour. ಸೊ ಟೋಟಲ್ ಆಗಿ ದಿನಕ್ಕೆ ನಾವು 100 ಲೀಟರ್ಸ್ ಆಫ್ ಆಯಿಲ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಓಕೆನಾ? ಮತ್ತು ಈ ಪರ್ ಅವರಲ್ಲಿ ಎಷ್ಟು ಕೆ ಜಿನ ನಾವು ಆಪ್ರೇಟ್ ಮಾಡ್ಬೋದು ಅಂತ ಒಂದು ಕ್ವಶನ್ ಬರ್ಬೋದು. ಸೊ ಟೋಟಲ್ ಆಗಿ 20 kgs ನಾವು ಯಾವುದೇ ಸೀಡ್ಸ್ ಆಗಲಿ ನಾವು ಡಂಪ್ ಮಾಡ್ಬೋದು. ಸೊ ಈ ಮೆಷಿನ್ನು ಒಂದೇ ಸೀಡ್ಸ್ ಅಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸ್ನ ನಾವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಪೀನಟ್ಸ್, ಗ್ರೌಂಡ್ ನಟ್ ಯೂಸ್ ಮಾಡ್ತಾ ಇದ್ದಾರೆ, ಸಾಸಿವೆ, ಎಳ್ಳು, ಮತ್ತು ಸೂರ್ಯಕಾಂತಿ, ಮತ್ತು ಬಾದಾಮಿ. ಸೊ ಇಷ್ಟು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸ್ನ ನಾವು ಯೂಸ್ ಮಾಡಿಕೊಂಡು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿದೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಪರಿಶುದ್ಧವಾದ ಅಡಿಗೆ ಎಣ್ಣೆ. ಸೊ ನಾವಿವತ್ತು ಏನು ಮಾರ್ಕೆಟಲ್ಲಿ ಬೈ ಮಾಡ್ತಾ ಇದ್ದೀವಿ ಅದು ತುಂಬ ಕಲಬೆರಕೆಯಾಗಿ ನಮ್ಮ ಆರೋಗ್ಯನ ತುಂಬ ಹಾಳು ಮಾಡ್ತಾ ಇದೆ. ಮತ್ತು ಈ ಮೆಷಿನ್ನು ನಿಮಗೆ ಒಳ್ಳೆ ಆದಾಯ ತಂದು ಕೊಡ್ತದೆ, ಒಳ್ಳೆ ಆರೋಗ್ಯ ತಂದು ಕೊಡುತ್ತೆ. ಸೊ ಇದು 2 ಮೇನ್ ಇಂಪಾರ್ಟೆಂಟು ಅಂಶಗಳು. ನೆಕ್ಸ್ಟು ಈ ಮೆಷಿನ್ನು ಯಾರನ್ನಾರು ತೊಗೋಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ, ಒಳ್ಳೆ ಬಿಸ್ನೆಸ್ ಮಾಡಿ ಅರ್ನ್ ಮಾಡಬೇಕು ಪ್ಲಸ್ ಒಳ್ಳೆ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿರೋ ಆರಾಂಧ್ರ ಎಂಟರ್ಪ್ರೈಸಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಬಂದು ಕೊಯಂಬತ್ತೂರಲ್ಲಿ ಲೊಕೇಟ್ ಆಗಿದೆ. ಸೊ ಇವರು ಏನು ಮಾಡ್ತಾರೆ, ಫೆಸಿಲಿಟಿ ಯಾವ್ಯಾವ ಫೆಸಿಲಿಟಿ ಕೊಡ್ತಾರೆ ಅಂತಂದರೆ, ಲೋನ್ ಫೆಸಿಲಿಟಿ ಕೊಡ್ತಾರೆ, ಮತ್ತು ಗೌರ್ಮೆಂಟ್ ಕಡೆಯಿಂದ 35% ಅಷ್ಟು ಸಬ್ಸಿಡಿ ಬರುತ್ತೆ. ಸೊ ಆ ಫೆಸಿಲಿಟಿನೂ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತು ಇವರು ಫ್ರೀ ಶಿಪ್ಪಿಂಗು ನಿಮಗೆ ಡೋರ್ ಡೆಲಿವರಿ ಮಾಡ್ತಾರೆ. ಫ್ರೀ ಶಿಪ್ಪಿಂಗು, ಯಾವುದೇ ಥರ ಶಿಪ್ಪಿಂಗ್ ಚಾರ್ಜಸ್ ಇರೋದಿಲ್ಲ. ಸೊ ಕಂಪ್ಲೀಟ್ ಶಿಪ್ಪಿಂಗು ಎಲ್ಲ ಅವರೇ ನೋಡ್ಕೋತಾರೆ. ಮತ್ತು ಸರ್ವಿಸ್ ಏನಾದ್ರು ಬಂತು ಅಂತಂದರೆ ನೀವು ಇಮಿಡಿಯೇಟು ಒಂದು ವೀಡಿಯೋ ಮಾಡ್ಬೋದು. ಆ ವಿಡಿಯೋ ಮಾಡಿ ಅಥವಾ ಒಂದು ಇಮೇಜ್ನ ಫೋಟೋ ಕ್ಯಾಪ್ಚರ್ ಮಾಡಿ ಅವ್ರು ಡೈರೆಕ್ಟಾಗಿ ಅವ್ರು ವಾಟ್ಸಪ್ ನಂಬರ್ ಕಳಿಸಿದ್ರೆ ಇಮಿಡಿಯೇಟ್ ನಿಮಗೆ ಸರ್ವಿಸ್ ಹೆಲ್ಪ್ನ ಅವ್ರು ಮಾಡ್ತಾರೆ. ಸೊ ಈ ಮೆಷಿನ್ ಏನು ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟಾಗಿ 5 year ವ್ಯಾರಂಟಿ ಅವರು ಆರುದ್ರ ಎಂಟರ್ಪ್ರೈಸ್ ಕೊಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಗ್ರೇಟ್ ವಿಷಯ. ಯಾಕಂದರೆ ಕೆಲವೊಂದು ಇಂಡಸ್ಟ್ರೀಸಲ್ಲಿ ವ್ಯಾರಂಟಿ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಇವರು ಸರ್ವಿಸ್ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಮತ್ತು ವ್ಯಾರಂಟಿ 5 ವರ್ಷ ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇದರಿಂದ ಮೇನ್ ಬೆನಿಫಿಟ್ ಏನು ಅಂತ ಅಂದರೆ ಈ ಮೆಷಿನ್ದು, ಸೊ ನೀವು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಮದೇ ಓನ್ ಬ್ರ್ಯಾಂಡಾಗಿ ಆಯಿಲ್ನ ಸೇಲ್ ಮಾಡ್ಬೋದು. ಅಂದರೆ ಗ್ರೌಂಡ್ ನಟ್ ಆಯಿಲ್ ಅಥವಾ ಡಿಫ್ರೆಂಟ್ ಏನು ಆಯಿಲ್ ಬರುತ್ತಲ್ಲ ಅದು ನಿಮ್ಮದೇ ಓನ್ ಲೇಬಲಿಂಗ್ ಮಾಡಿ ನಿಮ್ಮದೇ ಓನ್ ಬ್ರ್ಯಾಂಡ್ ಮಾಡಿಕೊಂಡು ಸೇಲ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಬೆನಿಫಿಟ್ ಏನು ಅಂತ ಅಂದರೆ, ಯಾರಾದರೂ ಅವ್ರ ಹತ್ರ ಸೀಡ್ಸ್ ಇರುತ್ತೆ, ನಮ್ಗೆ ಜಸ್ಟ್ ಆಯಿಲ್ ಬೇಕು ಅಂತ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅಂತ ಆ ಥರ ಯಾರು ಇದ್ದರೆ, ಸೊ ಅವ್ರ ಸೀಡ್ಸ್ನ ತಂದು ಈ ಮೆಷಿನಲ್ಲಿ ಡಂಪ್ ಮಾಡಿ, ಸೊ ಅವ್ರು ಜಸ್ಟ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಕೊಡ್ಬೋದು. ನಾವು ಜಸ್ಟ್ ಲೇಬರಿಂಗ್ ಕಾಸ್ಟ್ ಮಾತ್ರ ನಾವು ತೊಗೋಬೋದು ಇದರಿಂದ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಕೃಷಿ ಚಟುವಟಿಕೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಅಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.